ಇದೆಲ್ಲ ಎಪಿಸೋಡ್ ನೋಡ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ. ಸೊ ಹೇಗೆ ಅನಿಸುತ್ತೆ ನಿಮ್ಗೆ ಬಿಗ್ ಬಾಸ್? ಚೆನ್ನಾಗಿದೆ ಅನಿಸಿದೆ. ಈ ವಾರ ಫುಲ್ಲು ಜೋಸಾಗಿದೆ, ಚೆನ್ನಾಗಿದೆ. ಸೊ ಫಸ್ಟಲ್ಲಿದ್ದ ಬಿಗ್ ಬಾಸ್ 1 ಇದ್ದಿದ್ದು ಅವಾಗಿದ್ದ ಇವಾಗ ಬಿಗ್ ಬಾಸ್ ಹೇಗಿದೆ ಇವಾಗ? ಫಸ್ಟಿಂದನೂ ಬಂದಂಥರಲ್ಲೇ ಅಲ್ಲಿ ಅಯ್ಯಪ್ಪ ಉಳ್ಕೋಬೇಕಾಯ್ತು. ಅಯ್ಯಪ್ಪನವ್ರು ಅವ್ರು ಉಳ್ಕೋಬೇಕಾಯ್ತು. ಮಧ್ಯದಲ್ಲಿ ಬೈದ್ಬಿಟ್ಟು ಕಳಿಸ್ಬಿಟ್ರು ಆಯಿತಾ. ಲಾಸ್ಟ್ ಎಷ್ಟಿಗೆ ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ, ಮಧ್ಯದಲ್ಲಿ ಸ್ವಲ್ಪ ಚೆನ್ನಾಗಿರಲಿಲ್ಲ. ಸೊ ಈ ಸಲದ ಬಿಗ್ ಬಾಸ್ ಯಾರು ವಿನ್ ಆಗ್ಬೋದು? ಹನುಮಂತು. ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಹನುಮಂತು. ಇನ್ ಕೇಸ್ ಹನುಮಂತನ ಬೀಟ್ ಮಾಡೋಕ್ಕೆ ತ್ರಿವಿಕ್ರಮ್ ಅವ್ರು ಬಂದರೆ? ಬೀಟ್ ಮಾಡೋಕ್ಕೆ ಬಂದರೆ, ಯಾಕಂದರೆ ಇವನು ಬಂದು ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಏನಪ್ಪ ಅಂದರೆ ಅವನು ಹಳ್ಳಿ ಹುಡುಗ ಮತ್ತು ಸರಿಗಮಲೆಲ್ಲ ತುಂಬ ಚೆನ್ನಾಗಿ ಬಂದಿದ್ದಾನೆ. ಅವನಿಗೊಂದು ಎಂಟರ್ಟೈನ್ಮೆಂಟ್ ಕೊಡಬೇಕು. ಮತ್ತು ಹುಡುಗರಿಗೆ ತುಂಬ ಒಂದು ಹೌದು, ತುಂಬ ಕೇಳಿಸ್ಕೊತಾ ಇದ್ದೀನಿ. ಹಾಡು ಚೆನ್ನಾಗಿ ಆಡ್ತಾನೆ. ಮತ್ತು ಒಂದು ರಾಜ್ಕುಮಾರ್ನ ಮರಿಬಾರ್ದು ಅಂದ್ಬಿಟ್ಟು ಕುರಿಕಾಯಿ ಅವನು ಇದರಿಂದ ಎಂಟರ್ಟೈನ್ಮೆಂಟಲ್ಲಿದ್ದಾನೆ. ತುಂಬ ಚೆನ್ನಾಗಿದ್ದಾನೆ, ಚೆನ್ನಾಗಿ ಆಟ ಆಡಿದ್ದಾನೆ. ಚೆನ್ನಾಗಿ ಬರಬೇಕು ಅವನು, ಫಸ್ಟ್ ಬರಬೇಕು ಅವನು. ನೀವು ವೋಟಿಂಗ್ ಮಾಡ್ತಾ ಇದ್ದೀರಾ? ನಾವು ವೋಟಿಂಗ್ ಮಾಡ್ತಾ ಇದ್ದೀವಿ. ಹನುಮಂತಿಗೆ ವೋಟಿಂಗ್ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ವೋಟಿಂಗ್ ಯಾರಿಗೂ ಮಾಡಲ್ವಾ? ಇನ್ನೊಂದು ಮಾಡಿ ವಿಕ್ರಮಿಗೆ ಮಾಡಿದ್ದೀನಿ ಅಷ್ಟೇ. ಒಂದು ಮತ್ತೆ ಗರ್ಲ್ಸ್ಗೆ ಯಾರು ಮಾಡಲ್ಲ? ಗರ್ಲ್ಸಿಗೆ ಮಾಡಿಲ್ಲ. ನೀವು ಗರ್ಲ್ಸಾಗಿ ಇನ್ನೊಬ್ಬ ಗರ್ಲ್ಸಿಗೆ ನಾನು ಇನ್ನೊಂದು ನಮಗಿಂದಂತಲೇ ಅವ್ಳು ಕರೆಕ್ಟಾಗಿ ಆಡಿದರೆ ನಾವು ಮಾಡ್ತಿದ್ದೆ. ಕರೆಕ್ಟಾಗಿ ಆಡ್ತಾ ಇಲ್ಲ. ಇವಾಗಿನ ಜನರಲ್ ನಾಲೆಜಿಗೆ ಅಲ್ಲಿ ಹೋಗಿ ಅಂತ ಆಟ ಆಡೋಂಥದ್ದು ಇಲ್ಲ ಅಲ್ಲಿ. ಹಂಗೇನಿಲ್ಲ. ಹಂಗೆ ಯಾರು ವಿನ್ ಆಗ್ತಾರೆ, ಯಾರು ಇದು ಮಾಡ್ತಾರೆ, ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಮಾತ್ರ ನೀವು? ಹೌದು. ಸೊ ಗರ್ಲ್ಸಿಗೆ ಏನೋ ಹಾಕೋದಿಲ್ಲ, ಅವ್ರು ಆಡಿಲ್ಲ ಅಂದರೆ ಇಲ್ಲ ನಿಮ್ಮ ಪ್ರಕಾರ? ಇಲ್ಲ, ಯಾಕಂದ್ರೆ ನಾವು ಗರ್ಲ್ಸಾಗಿ ನಮ್ಮ ಇದು ನೋಡಿದ್ವಲ್ವಾ, ಆ ರೀತಿಲಿ ಅವನು ಇಲ್ಲ ಅಲ್ಲಿ ಅಷ್ಟೇ. ಸೊ ಇವಾಗ ಕಿಚ್ಚಪ್ ಸುದೀಪ್ ಅವ್ರದ್ದು ನಿರೂಪಣೆ ಎಲ್ಲ ಹೇಗಿದೆ ನಿಮ್ಮ ಪ್ರಕಾರ? ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ನಡ್ತಾರೆ, ಚೆನ್ನಾಗಿ ನೆಕ್ಸ್ಟ್ ನಡೆಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ವೀಕಲ್ಲಿ ಮಾಡಿಲ್ಲ ಅಂದರೆ ಬಿಗ್ ಬಾಸಿಗೆ ಬೆಲೆ ಇರಲ್ಲ. ಬೆಲೆ ಇಲ್ಲ. ಚೆನ್ನಾಗಿ ಮಾಡಿಲ್ಲ, ನೆಕ್ಸ್ಟ್ ವೀಕ್ ಯಾರೋ ಬೇರೆಯವ್ರು ಬಂದರು ನಿರೂಪಣೆ ಮಾಡಕ್ಕೆ ಬಂದರೆ ಅದು ಅಷ್ಟೊಂದು ಬಿಗ್ ಬಾಸ್ ನೋಡಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಂತ. ಇಂಟ್ರೆಸ್ಟ್ ಇರಲ್ಲ. ಕಿಚ್ಚ ಸುದೀಪ್ ಅವರೇ ಬೆಸ್ಟ್, ಖಂಡಿತ ಚೆನ್ನಾಗಿರುತ್ತೆ ಅವರೆಲ್ಲನೂ. ಹೌದು, ಯಾಕಂದ್ರೆ ನ್ಯಾಯದ ರೀತಿಲಿ ಚೆನ್ನಾಗಿ ಒಳ್ಳೆತನವಾಗಿ ಮಾತಾಡಿ ತಿದ್ದಿ ಬುದ್ಧಿ ಬೀಳೋವಂಥ ಮನುಷ್ಯ. ಎಂಟರ್ಟೈನ್ಮೆಂಟ್ ಇದೆಯಾ ನಿಮ್ಮ ಬಿಗ್ ಬಾಸ್ ಅಲ್ಲಿ ನೋಡಿದಾಗ? ಹೌದು, ತುಂಬ ಇದೆಯಾ? ತುಂಬ ಇದೆ. ಎಷ್ಟು ನಕ್ಕಿದ್ದೀರಾ? ತುಂಬ ಕೆಲವು ಒಂದು ಇದ್ರಲ್ಲಿ ನಕ್ಕಿದ್ದೀವಿ. ಹನುಮಂತನ ವಿಚಾರ ನಕ್ಕಿದ್ದೀವಿ. ಮತ್ತು ಶನಿವಾರ ಬರೋದ್ರಲ್ಲಿ ಅದರಲ್ಲಿ ನಕ್ಕಿದ್ದೀವಿ. ತುಂಬ ಚೆನ್ನಾಗಿದೆ. ಹನುಮಂತಿಗೆ ಕಳಪೆ ಬಂದಾಗ ನಿಮ್ಗೆ ಹೆಂಗೆ ಫೀಲ್ ಆಗ್ತಿತ್ತು? ಅಮ್ಮ ಬರಬಾರ್ದಿತ್ತು, ಏನೋ ಎಲ್ಲೋ ಒಂದು ಅವನು ವೀಕ್ ಆಗಿದ್ದ ಅನ್ನೋದ್ರಲ್ಲೂ ಒಂದು ಕೊಟ್ಟಿದ್ರು. ಅವಾಗ ಆ ವಾರ ಬೇಜಾರಾಗಿತ್ತು. ಬೇಜಾರು? ಹೌದು, ಬೇಜಾರಾಗಿತ್ತು. ಥ್ಯಾಂಕ್ ಯು. ಓಕೆ.